ಹಾಯ್ ಎಲ್ಲ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ SSLC ಎಕ್ಸಾಮಲ್ಲಿ ತುಂಬ ಒಂದು ದೊಡ್ಡ ಬದಲಾವಣೆ ಅಂತ ಹೇಳ್ಬೋದು. ನಿಜವಾಗ್ಲೂ ಖಂಡಿತ ಎಕ್ಸಾಮ್ ಅನ್ನೋದು ನಿಮ್ಮ ಒಂದು ಮೇನ್ ಇಂಪಾರ್ಟೆಂಟ್, ಅಂದರೆ SSLC ಎಕ್ಸಾಮ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲಿ ನಿಮ್ಮ ಒಂದು ಸಬ್ಜೆಕ್ಟು ಮಾರ್ಕ್ಸ್ನೇ ಕನ್ಸಿಡರ್ ಮಾಡಲ್ಲ. ಇದು ಎಕ್ಸಾಮ್ ಬರೆದ್ರೂ ಉಪಯೋಗ ಇಲ್ಲ, ಮತ್ತು ಇದನ್ನು ಗ್ರೇಡ್ ಆಗಿ ಕನ್ಸಿಡರ್ ಮಾಡ್ತೀವಿ. ಬರೀ ಒಂದು ಸಬ್ಜೆಕ್ಟ್ ಅಲ್ಲ, ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಇದೇ ಥರ ಕನ್ಸಿಡರ್ ಮಾಡ್ತೀವಿ ಅಂತ ಖಂಡಿತ 100% ಬ್ರೇಕಿಂಗ್ ನ್ಯೂಸ್. ಮತ್ತು ಇದು ಅಫಿಷಿಯಲ್ ಆಗಿ ಸರ್ಕ್ಯುಲರ್ ಗೌರ್ಮೆಂಟ್ ಕಡೆಯಿಂದ ಬಂದಿರೋದು. ನಿನ್ನೆ ಕೂಡ ನಿಮಗೆ ಎಕ್ಸಾಮ್ ಪೋಸ್ಟ್ಪೋನ್ ಆಗಿತ್ತು ಒಂದು ದಿನ ಅಂತ ಹೇಳಿದ್ದೆ. 100% ಪೋಸ್ಟ್ಪೋನ್ ಆಗಿತ್ತು, ಅದು ನಿಮಗೆ ಸರ್ಕ್ಯುಲರ್ ಕೂಡ ಬಂದಿತ್ತು. ಅದೇ ಥರ ಒಂದು ದಿನ ಬಿಟ್ಟರೆ ಇವತ್ತು ನಿಮ್ಮ ಎಕ್ಸಾಮ್ನ ನಿಮ್ಮ ರೀತಿಯಲ್ಲಿ ನಾವು ಗ್ರೇಡ್ ರೂಪದಲ್ಲಿ ತೊಗೊಳ್ತೀವಿ ಅಂತ ಗೌರ್ಮೆಂಟ್ ಕಡೆಯಿಂದ ಬಂದಿದೆ. ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತೀರಾ, ಖಂಡಿತ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ತುಂಬಾ ವೆರಿ ಇಂಪಾರ್ಟೆಂಟು ಇದು ಎಕ್ಸಾಮ್ ಟೈಮಲ್ಲಿ. ಯಾಕಂದರೆ ಲಾಸ್ಟ್ ಟೈಮ್ ಪೀಕಲ್ಲಿ ಬಂದ್ಬಿಟ್ಟು ಎಕ್ಸಾಮ್ ಬರೀಬೇಕು, ಒಂದು ವರ್ಷ ಕುಂತ್ಕೊಂಡು ಓದಿರ್ತೀರಾ. ಬಟ್ ಆದರೆ ನಿಮಗೆ ಈ ಥರ ಇನ್ನು ನಿಮಗೆ ಎಕ್ಸಾಮ್ನ ಕನ್ಸಿಡರ್ ಮಾಡಲ್ಲ, ನಿಮಗೆ ಇದನ್ನು ಮಾರ್ಕ್ಸ್ ಕಾರ್ಡಲ್ಲೇ ಮಾರ್ಕ್ಸ್ನ ಪ್ರಿಂಟ್ ಮಾಡಲ್ಲ ಅಂತಂದಾಗ ನಿಮ್ಗೆ ಯಾವ ಥರ ಆಗುತ್ತೆ, ಯಾವ ಸಬ್ಜೆಕ್ಟ್ ಈ ಥರ ಮಾಡ್ತಿದ್ದಾರೆ, ಎಷ್ಟು ಸಬ್ಜೆಕ್ಟ್ಗೆ ಈ ಥರ ಕೊಡ್ತಿದ್ದಾರೆ, ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲನೇದು, ಇದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದನೇ ಬಂದಿರುವಂಥ ಅಫಿಷಿಯಲ್ ಅಪ್ಡೇಟ್ ಅದಾಗಿರುತ್ತೆ ಗೌರ್ಮೆಂಟ್ ಕಡೆಯಿಂದ. ಮತ್ತು ಮಧು ಬಂಗಾರಪ್ಪ ಅವರು ಪ್ರೆಸ್ ಮೀಟ್ ಕರೆದು ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ಇದನ್ನು ಹೇಳಿರ್ತಾರೆ. ಓಕೆನಾ, ಕಂಪ್ಲೀಟಾಗಿ ನೋಡಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ದಿನಾಂಕ 30/3/2020 ನಡೆಯಬೇಕಿದ್ದ ತೃತೀಯ ಭಾಷಾ ವಿಷಯ ಪರೀಕ್ಷೆಯನ್ನು ದಿನಾಂಕ 31/3 ಮುಂದೂಡಕ್ಕೆ ಇದು ಕುರಿತು ಆಲ್ರೆಡಿ ನಿಮಗೆ ಇದ್ರದ್ದು ನ್ಯೂಸು ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ. ಓಕೆನಾ, ಬಂಗಾರಪ್ಪ ಅವರು ಅಂದರೆ ಈಗ ಏನು ನಮ್ಮ ಶ್ರೀ ಮಧು ಬಂಗಾರಪ್ಪ ಅವರು ಅಂದರೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಸ್ಕೂಲ್ ಆ್ಯಂಡ್ ಎಜುಕೇಷನ್ ಮಿನಿಸ್ಟರ್ ಅವರೇ ಆಗಿರ್ತಾರೆ. ಓಕೆನಾ, ಎಜುಕೇಷನ್ ಮಿನಿಸ್ಟರ್ ಆಗಿರುವಂಥ ಅವರೇ ಹೇಳ್ತಿದ್ದಾರೆ ನಿಮಗೆ SSLC ಎಕ್ಸಾಮಲ್ಲಿ ತೃತೀಯ ಭಾಷೆ ಅಂದರೆ ಥರ್ಡ್ ಲ್ಯಾಂಗ್ವೇಜಸ್ ಅಂತ ಏನಿದ್ದಾವೆ. ಈಗ ನೀವೇನಾದ್ರು ಥರ್ಡ್ ಲ್ಯಾಂಗ್ವೇಜಸ್ ಜಾಸ್ತಿ ಜನ ತೊಗೊಂಡಿರ್ತಾರೆ, ಹಿಂದಿ ತೊಗೊಂಡಿರ್ತಾರೆ. ಇನ್ನು ಸ್ವಲ್ಪ ಜನ ಬರೀ ಹಿಂದಿ ಅಲ್ಲ, ಯಾವುದೇ ಥರ ಥರ್ಡ್ ಲ್ಯಾಂಗ್ವೇಜಸ್ ಇರಲಿ, ಅಂದರೆ ಮೂರನೇ ತೃತೀಯ ಭಾಷೆ ಅಂತ ಏನಿರ್ತಾರೆ, ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಈ ಥರ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಹೊರತುಪಡಿಸಿ ತೃತೀಯ ಭಾಷೆ ಅಂದರೆ ಥರ್ಡ್ ಲ್ಯಾಂಗ್ವೇಜಸ್ ಅಂತ ಏನಿರ್ತಾರೆ, ಅವನ್ನೆಲ್ಲ ಎಕ್ಸಾಮ್ಗಳನ್ನ, ಎಲ್ಲ ಥರದ ಎಕ್ಸಾಮ್ಗಳನ್ನ ಅದನ್ನ ಗ್ರೇಡ್ ರೂಪದಲ್ಲಿ ಕನ್ಸಿಡರ್ ಮಾಡ್ತಾರೆ. ಅಂದರೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ಒಂದು ಸಬ್ಜೆಕ್ಟ್ ಏನಿರುತ್ತೆ 100 ಮಾರ್ಕ್ಸಿಗೆ ಇರುತ್ತೆ ಅಂತ ಹೇಳ್ಕೊಳ್ರಿ. ಈಗ ಎಲ್ಲ ಸಬ್ಜೆಕ್ಟ್ಗೂ ಸೇರಿ ಏನಾಗ್ತದೆ, ಒಂದು ಕನ್ನಡ ಮಾತ್ರ 125 ಇರುತ್ತೆ, ಅಂದರೆ ಟೋಟಲ್ 625 ಇತ್ತು. ಈಗ ಆ ಥರ್ಡ್ ಲ್ಯಾಂಗ್ವೇಜಸ್ ಅಂತ ಇರುತ್ತೆ. ನಾನು ಹಿಂದಿನೇ ತೊಗೋತೀನಿ. ಹಿಂದಿ ಅನ್ನೋದು ಥರ್ಡ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಆ ಹಿಂದಿ ಮಾರ್ಕ್ಸ್ನ ಕನ್ಸಿಡರೇ ಮಾಡಲ್ಲ, ಅದನ್ನ ಕಂಪ್ಲೀಟಾಗಿ ಗ್ರೇಡ್ ಅಂತ ತೊಗೋತಾರೆ. ಓಕೆನಾ, ಕಂಪ್ಲೀಟಾಗಿ ಗ್ರೇಡ್ ಅಂತ ಕನ್ಸಿಡರ್ ಮಾಡಿದಾಗ ಆ ಸಬ್ಜೆಕ್ಟಲ್ಲಿ ಎಷ್ಟೇ ಮಾರ್ಕ್ಸ್ ಬಂದರೂ ನಿಮಗೆ ಕನ್ಸಿಡರ್ ಮಾಡಲ್ಲ. ಒಟ್ಟಿನಲ್ಲಿ ಅದನ್ನ ಗ್ರೇಡ್ ರೂಪದಲ್ಲಿ ಕೊಡ್ತಾರೆ. ಅಂದರೆ ಟೋಟಲಾಗಿ ಆ ಸಬ್ಜೆಕ್ಟ್ ಕನ್ಸಿಡರ್ ಮಾರ್ಕ್ಸ್ ಬಿಟ್ಟರೆ ನಿಮಗೆ ಟೋಟಲ್ ಇಲ್ಲಿವರೆಗೂ ನಿಮಗೆ 625 ಮಾರ್ಕ್ಸ್ ಬರ್ತಿತ್ತು. ಇವಾಗ ನಿಮಗೆ ಏನು ಮಾಡ್ತಾರೆ, 520 ಮಾರ್ಕ್ಸ್ಗೆ ಕನ್ಸಿಡರ್ ಮಾಡ್ತಾರೆ. 520ಗೆ ನಿಮಗೆ ಅಂದರೆ ಎಕ್ಸಾಮ್ ನಿಮ್ಮ ಮಾರ್ಕ್ಸ್ ಶೀಟಲ್ಲಿ ಮಾರ್ಕ್ಸ್ ಕಾರ್ಡಲ್ಲಿ 520ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಷ್ಟು ಮಾರ್ಕ್ಸ್ ಕಾರ್ಡ್ನ ಪ್ರಿಂಟ್ ಆಗುತ್ತೆ. ನೀವು 520ಗೆ ಎಷ್ಟು ಬರುತ್ತೆ ಅಷ್ಟು ಪರ್ಸೆಂಟೇಜ್ ಕನ್ಸಿಡರ್ ಮಾಡ್ತಾರೆ. ಇದು ಮುಂದಿನ ವರ್ಷದಲ್ಲಿ ಏನು ಮಾಡ್ತಾರೆ, ಅದೆಲ್ಲ ಇನ್ನು ಗೌರ್ಮೆಂಟ್ ಅಪ್ಡೇಟ್ಸ್ ಕೊಡಬೇಕು. ನೆಕ್ಸ್ಟ್ ಬರೋಂಥ ಸ್ಟೂಡೆಂಟ್ಸ್ಗೆ ಹಿಂದಿ ಎಕ್ಸಾಮ್ ಇರುತ್ತಾ, ಇಲ್ಲ ಹಿಂದಿ ಸಬ್ಜೆಕ್ಟ್ನೇ ಬ್ಯಾನ್ ಮಾಡ್ತಾರೆ, ಇಲ್ಲ ಹಿಂದಿ ಸಬ್ಜೆಕ್ಟ್ನ ತೆಗಿತಾರೆ. ಬರೀ ಹಿಂದಿ ಅಂತ ಎಕ್ಸಾಂಪಲ್ ಹೇಳ್ತೀನಿ, ಯಾಕೆ ಹಿಂದಿ ಕೂಡ ಥರ್ಡ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಬೇರೆ ಥರ ಒಬ್ಬೊಬ್ಬರು ಬೇರೆ ಥರ್ಡ್ ಲ್ಯಾಂಗ್ವೇಜಸ್ ಇರ್ತವೆ. ಓಕೆನಾ, ಎಕ್ಸಾಂಪಲ್ ತುಂಬ ಮೆಜಾರಿಟಿ ಸ್ಟೂಡೆಂಟ್ಸು ಹಿಂದಿ ಎಕ್ಸಾಮೇ ಥರ್ಡ್ ಲ್ಯಾಂಗ್ವೇಜ್ ಆಗಿ ತೊಗೊಂಡಿರ್ತಾರೆ. ಇದು ನೆಕ್ಸ್ಟ್ ಬರೋ ಅಪ್ಕಮಿಂಗಲ್ಲಿ ಹಿಂದಿ ಸಬ್ಜೆಕ್ಟ್ ಇರುತ್ತೆ. ಅದಕ್ಕೋಸ್ಕರ ಈ ಥರ ಅಪ್ಡೇಟ್ ಮಾಡಬೇಕಾಗಿತ್ತು. ಇದು ಕಂಪ್ಲೀಟಾಗಿ ಗೌರ್ಮೆಂಟ್ ಕಡೆಯಿಂದನೇ ಪ್ರೆಸ್ ಮೀಟಲ್ಲಿ ಎಜುಕೇಷನ್ ಮಿನಿಸ್ಟರ್ ಅಂತ ಮತ್ತು CM ಜೊತೆ ಮಾತುಕತೆ ಮಾಡಿಕೊಂಡು ಇದನ್ನು ಬಂದಿರೋ ಅಫಿಷಿಯಲ್ ಅಪ್ಡೇಟ್ಸ್ ಥರ ಆಗಿತ್ತು. ಓಕೆನಾ, ನೆಕ್ಸ್ಟ್ ಕಮ್ಮಿಂಗಲ್ಲಿ ತುಂಬಾ ವೆರಿ ಇನ್ಫಾರ್ಮೇಟಿವ್ಸ್ ವಿಡಿಯೋ ಬರ್ತಿರುತ್ತೆ. ಅಂದರೆ ಯಾಕಂದರೆ ಈಗ ಕನ್ಸಿಡರ್ ಮಾಡಿದ್ಮೇಲೆ ಇದನ್ನ ಎಲ್ಲರೂ ಕಂಪ್ಲೀಟ್ ಎಲ್ಲ ಸ್ಟೂಡೆಂಟ್ಸು ಪಾಸ್ ಮಾಡ್ತಾರೆ. ಖಂಡಿತ ಪಾಸ್ ಮಾಡಲೇಬೇಕಾಗುತ್ತೆ, ಯಾಕಂದರೆ ಗ್ರೇಡ್ ರೂಪದಲ್ಲಿ ಕೊಡೋದ್ರಿಂದ ಪಾಸ್ ಮಾಡಲೇಬೇಕಾಗಿರುತ್ತೆ. ಅಂದರೆ ಇಲ್ಲಿವರೆಗೂ 5 ಸಬ್ಜೆಕ್ಟ್ಸ್. ಇನ್ನು ಅಂದರೆ ನೆಕ್ಸ್ಟ್ ಬರೋ ಇಯರಲ್ಲಿ ಯಾವ ಸಬ್ಜೆಕ್ಟ್ನ ಆ್ಯಡ್ ಮಾಡ್ತಾರೆ. ಮತ್ತು ಈಗ ಓಲ್ಡ್ ಇಯರ್ಸ್ ಇರ್ತಾರೆ, ಅಂದರೆ ಆಲ್ರೆಡಿ ಬರೀ 4 5 ಸಬ್ಜೆಕ್ಟ್, ಅಂದರೆ 2-3 ವರ್ಷದಿಂದ ಅವರು ಎಕ್ಸಾಮ್ ಬರೀತಿರೋದು. ಆ ಒಂದು ಸ್ಟೂಡೆಂಟ್ಸ್ಗೂ ಗ್ರೇಸ್ ರೂಪದಲ್ಲಿ ಕೊಟ್ಟು ಪಾಸ್ ಮಾಡ್ತಾರೆ. ಎಲ್ಲ ಥರ ಗೌರ್ಮೆಂಟ್ ಕೇಳಿಗೆ ಆನ್ಸರ್ ಮಾಡ್ತಾ ಹೋಗುತ್ತೆ. ಅಫಿಷಿಯಲ್ ಸರ್ಕ್ಯುಲರ್ ಕೂಡ ಬರುತ್ತೆ. ಇನ್ನು ಈವ್ನಿಂಗ್ ಆಯ್ತಲ್ಲ, ಇವಾಗ ಬರುತ್ತೆ. ಇದು ಕಂಪ್ಲೀಟಾಗಿ ಗೌರ್ಮೆಂಟ್ ಅಫಿಷಿಯಲ್ ನ್ಯೂಸ್ ಅದಾಗಿರುತ್ತೆ. ಈ ಒಂದು ವಿಷಯನ ನಿಮ್ಮ ಫ್ರೆಂಡ್ಸ್ಗೂ ನಿಮ್ಮ ಒಂದು ಕಾಲೇಜ್ ಗ್ರೂಪಲ್ಲಿ ಶೇರ್ ಮಾಡಿ. ಯಾಕಂದರೆ ಎಷ್ಟೋ ಸ್ಟೂಡೆಂಟ್ಸ್ಗಳಿಗೆ ಗೊತ್ತಿರಲ್ಲ ಈ ಥರ ಹಿಂದಿ ಎಕ್ಸಾಮು ಗ್ರೇಡ್ ರೂಪದಲ್ಲಿ ತೊಗೋತಾರೆ, ಮಾರ್ಕ್ಸ್ ಕನ್ಸಿಡರ್ ಮಾಡಲ್ಲ ಅಂತಂದ್ಬಿಟ್ಟು ಏನು ಮಾಡ್ತಾರೆ, ಗೊತ್ತೇ ಇರಲ್ಲ ಅಂತ ಎಲ್ಲ ರೂಪದಲ್ಲಿ ಇರುತ್ತೆ. ಇದು ಅಫಿಷಿಯಲ್ ಆಗಿ ಬಂದಿರೋದ್ರಿಂದ ನಿಮ್ದು ಏನಾಗಿರುತ್ತೆ, ನೆಕ್ಸ್ಟ್ ಅಪ್ಕಮಿಂಗಲ್ಲಿ ಮ್ಯಾಥ್ಸು ಮತ್ತು ಸೋಷಿಯಲ್ ಅನ್ನೋ ಸಬ್ಜೆಕ್ಟ್ ಇದಾವಲ್ಲ, ಅದಕ್ಕೆ ಜಾಸ್ತಿ ಫೋಕಸ್ ಕೊಡಿ, ಜಾಸ್ತಿ ಟೈಮ್ ಕೊಡಿ, ಜಾಸ್ತಿ ಓದ್ಕೊಳ್ಳಿ. ಅದಕ್ಕೆ ನಿಮಗೆ ಕನ್ಸಿಡರ್ ಮಾಡ್ತಾರೆ. ಮತ್ತು ಪರ್ಸೆಂಟೇಜ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಇಷ್ಟು ಈ SLC ಕಡೆ ಬೋರ್ಡ್ ಕಡೆಯಿಂದ ಎಕ್ಸಾಮಲ್ಲಿ, ಅಂದರೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ಸ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಕಡೆಯಿಂದ ಬಂದಿರೋದ ಇನ್ಫಾರ್ಮೇಷನ್ ಅದ್ರ ಆಗಿರುತ್ತೆ. ನಿಮ್ಗೆ ಇನ್ನೂ ಏನೋ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಅದಕ್ಕೆಲ್ಲ ಆನ್ಸರ್ ಮಾಡ್ತೀನಿ. ನಾನು ಡೆಡಿಕೇಟ್ ಆಗಿ ವೀಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ, ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದರೆ ಒಂದು ವಾಟ್ಸಪ್ ಗ್ರೂಪಲ್ಲಿ ಇಲ್ಲ ಒಂದು ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ. ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡೋದ್ರಿಂದ ನಿಮಗೆ ಎಲ್ಲ ಥರದ SLC ಇಂಪಾರ್ಟೆಂಟ್ ನೋಟ್ಸ್ ಆಯಿತು, ಕ್ವಶನ್ಸ್ ಆಯಿತು ಸಿಗ್ತಾ ಇರುತ್ತೆ ಅಂತ ಹೇಳ್ತಾ, ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವಾಗ ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬೈ ಬಾಯ್.